ಒಂದ್ ಊರಲ್ಲಿ ಒಬ್ಳು ತಾಯಿ ಮತ್ತೆ ಆ ತಾಯಿಗೆ 8 ವರ್ಷದ ಮಗ ಇರ್ತಾನೆ. ಆ ತಾಯಿ ದಿನಾನು ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಕೆಲಸ ಮಾಡಿ ಲೈಕ್ ಕಸ ಗುಡಿಸಿ ಮುಸರೆ ತಿಕ್ಕಿ ಅವಳ ಮಗನ್ನ ನೋಡ್ಕೊತಿರ್ತಾಳೆ. ಇದೇ ತರ ಸಾಕ್ತಾ ಅವಳ ಮಗ ದೊಡ್ಡವನಾಗ್ತಾನೆ. ಮುಂದೆ ಕೆಲ್ಸಕ್ಕೆ ಅಂತ ಬೇರೆ ಸಿಟಿಗೆ ಅವಳ ತಾಯಿನ ಬಿಟ್ಟು ಹೋಗ್ತಾನೆ. ದಿನಾನು ಅವ್ರ ಮಗ ಮತ್ತೆ ತಾಯಿ ಫೋನಲ್ಲಿ ಮಾತಾಡ್ತಾನೆ ಇರ್ತಾರೆ. ಬಟ್ ಮುಂದೆ ಅವ್ನ ಕೆಲಸದಲ್ಲಿ ಎಷ್ಟು ಮುಗೋಗ್ಬಿಡ್ತಾನೆ ಅಂದ್ರೆ ಅವ್ರ ತಾಯಿನೇ ಅವ್ನ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಲೈಕ್ ಅವ್ರ ತಾಯಿ ಅವ್ನಿಗೆ ಕಾಲ್ ಮಾಡಿದ್ರು ರಿಸೀವ್ ಮಾಡದೇ ಇರೋದು ಅಂಡ್ ಇವನ್ ಇನ್ ವರ್ಸ್ಟ್ ಕೇಸ್ ಸಿಮ್ ಕಾರ್ಡ್ನೇ ಚೇಂಜ್ ಮಾಡ್ಬಿಡ್ತಾನೆ. ಈ ಕಡೆ ತಾಯಿ ತನ್ನ ಮಗ ಬರ್ತಾನೆ ಅಂತ ವೇಟ್ ಮಾಡ್ತಾನೆ ಇರ್ತಾರೆ. ದಿನ ಕಳೀತಾನೆ ಹೋಗುತ್ತೆ. ಆ ತಾಯಿಗೆ ಹುಷಾರ್ ತಪ್ಪುತ್ತೆ. ಒಂದಿನ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಆವಾಗ ಅವ್ರ ಮಗನ್ನ ಅವಳು ಕಾಯ್ತಾ ಇರ್ಬೇಕಾದ್ರೆ ಊರ ಜನ ಬಂದ್ಬಿಟ್ಟು ನಿನ್ ಮಗ ಎಲ್ಲೋ ಹೋಗಿದ್ದಾನೆ, ಅವನು ನಿನ್ನ ಮರ್ತಿದ್ದಾನೆ ಅಂಡ್ ನೀನು ಮರ್ತ್ ಬಿಟ್ಟು ನಿನ್ ಪಾಡಿಗೆ ನೀನ್ ಇರು ಅಂತ ಹೇಳ್ತಾರೆ. ಬಟ್ ಆ ತಾಯಿ ಹೇಳ್ತಾಳೆ ಇಲ್ಲ, ನನ್ ಮಗ ನನ್ಗೆ ಮಾತ್ ಕೊಟ್ಟಿದ್ದಾನೆ, ಅವ್ನ್ ಬಂದೇ ಬರ್ತಾನೆ ಅಂತ ಹೇಳ್ತಾರೆ. ಮರ್ದಿನ ಬೆಳಿಗ್ಗೆ ಆಗುತ್ತೆ. ಆವಾಗ ಆ ಚಳಿಲಿ ನಡುಗ್ತಾ ಕಣ್ ಓಪನ್ ಮಾಡ್ಬಿಟ್ಟೆ ತನ್ನ ಮಗನ್ಗೋಸ್ಕರ ಕಾಯ್ತಾನೆ ಆ ತಾಯಿ ತನ್ನ ಜೀವ ಬಿಟ್ಟಿರ್ತಾರೆ. ನೆಕ್ಸ್ಟ್ 5-6 ತಿಂಗಳು ಕಳೆಯುತ್ತೆ. ಆಮೇಲೆ ಅವಳ ಮಗ ತುಂಬಾ ದೊಡ್ಡ ಸಕ್ಸಸ್ಫುಲ್ ಪರ್ಸನ್ ಆಗ್ಬಿಟ್ಟು ವಾಪಸ್ ಅವ್ರ ಊರಿಗೆ ಬರ್ತಾನೆ. ಆವಾಗ ಅವ್ರ ತಾಯಿ ಸತ್ತಿರೋ ವಿಷಯ ಅವ್ನ್ಗೆ ಗೊತ್ತಾಗುತ್ತೆ. ಅವ್ನ ತಲೆ ಮೇಲೆ ಆಕಾಶ ಬಿದ್ದಂಗ ಆಗ್ಬಿಡುತ್ತೆ. ಅವ್ನ ಅಳ್ತಾ ಓಡೋಗಿ ಅವಳ ತಾಯಿ ಕಾಯ್ತಾ ಇರುವಂತ ಆ ಆಲದ ಮರ ಕೆಳಗಡೆ ಹೋಗ್ತಾನೆ. ಅಂಡ್ ನೆಕ್ಸ್ಟ್ ಅವ್ರ ಮನೆಗೆ ಹೋದಾಗ ಅವ್ನ್ಗೆ ಒಂದು ಕಾಗದ ಸಿಗುತ್ತೆ. ಆ ಕಾಗದಲ್ಲಿ ಏನಿರುತ್ತಂದ್ರೆ, ಮಗ ನೀನು ನಂಗೆ ನೋಡೋಕ್ ಬಂದೇ ಬರ್ತೀಯ, ಬಟ್ ಅಕಸ್ಮಾತ್ ನನ್ ಸತ್ ಮೇಲೆ ನೀನ್ ಬಂದ್ರೆ ನೀನ್ ಅಳೋಕ್ ಹೋಗ್ಬೇಡ, ಯಾಕಂದ್ರೆ ನಾನ್ ನಿಂಗೆ ಯಾವಾಗ್ಲೂ ನಗ್ತಾನೆ ಇರ್ಬೇಕಂತ ಬಯಸ್ತೀನಿ ಅಂಡ್ ಐ ಲವ್ ಯು ಮೋರ್ ಅಂತ ಬರ್ದಿರುತ್ತೆ. ಈ ಕಾಗದನ ನೋಡ್ದಂತ ಮಗ ಆ ಕಾಗದನ ತನ್ನ ಎದೆಗೆ ಹಚ್ಕೊಂಡ್ಬಿಟ್ಟು ಜೋರಾಗಿ ಅಳ್ತಾನೆ. ಅಂಡ್ ದ ಮಾರಲ್ ಆಫ್ ದ ಸ್ಟೋರಿ ಈಸ್ ಡೋಂಟ್ ವೇಟ್ ಅಂಟಿಲ್ ಇಟ್ಸ್ ಟೂ ಲೇಟ್.